ವಿಜಯನಗರ ಸಾಮ್ರಾಜ್ಯ ಮತ್ತು ಶಿವಾಜಿ ತಂದೆಯ ನಂಟೇನು ಸರ್? ಆ್ಯಕ್ಚುಲಿ ನೋಡಿ, ಈ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿ ಮಹಾರಾಜರಿಗೆ ಸ್ಫೂರ್ತಿ ಕೊಟ್ಟಿದ್ದೆ ವಿಜಯನಗರ ಸಾಮ್ರಾಜ್ಯ. ಹೇಗೆ ಅಂದರೆ ಇಡೀ ವಿಶ್ವದಾದ್ಯಂತ ಇಂಥದ್ದೊಂದು ಸಾಮ್ರಾಜ್ಯ ಇದೆ ಅಂತ ಅವತ್ತಿಗೆ ಗೊತ್ತಿತ್ತು, ಇಡೀ ವಿಶ್ವಾದ್ಯಂತ. ಯಾಕೆಂದರೆ ಯುರೋಪಿನ ಜನ ಆಕರ್ಷಣೆ ಹೊಂದಿದ್ದಂಥ ಏಕೈಕ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಪೋರ್ಚುಗೀಸು, ಡಚ್ಚು, ಫ್ರೆಂಚು ಇವರೆಲ್ಲ. ಸೊ ಇಂಥದ್ದೊಂದು ಹಿಂದೂ ಸಾಮ್ರಾಜ್ಯ ಹೇಗಿತ್ತು ಅಂತ ನೋಡೋದಕ್ಕೆ ಶಿವಾಜಿಯವರು ಹಂಪಿಗೆ ಭೇಟಿ ಕೊಟ್ಟಿರ್ತಾರೆ. ಅವ್ರ ಕನಸು ಆವಾಗಲೇ ಇರುತ್ತೆ, ಇಂಥದ್ದೊಂದು ಸಾಮ್ರಾಜ್ಯ ನಾನು ಸ್ಥಾಪನೆ ಮಾಡಬೇಕು ಅನ್ನೋದು. ಅವ್ರ ಮೂಲ ಪ್ರೇರಣೆ ನಮ್ಮ ಹಂಪಿ. ಹಂಪಿಯ ಕಥೆಗಳು ನಾವು ಇವತ್ತು ಇಷ್ಟು ವರ್ಷ ಆದಮೇಲೆ ಕೇಳಿರ್ತೀವಿ. ಅವರು ತುಂಬ ಹತ್ತಿರದಲ್ಲಿದ್ದಾಗ ಇನ್ನೆಷ್ಟು ರೋಚಕತೆ ಅವರನ್ನು ಬಾಧಿಸಿರ್ಬೋದು, ಕಾಡಿರ್ಬೋದು. ಎಚ್ಚಮನಾಯಕ ಅಂತ ಒಂದು ಪಾತ್ರ ಬರುತ್ತಿದ್ರಲ್ಲಿ, ಈ ಪತನವನ್ನು ತಡೆಯೋದಕ್ಕೆ ಸಾಕಷ್ಟು ಶ್ರಮಪಟ್ಟಂಥ ಮತ್ತೊಬ್ಬ ಮಹಾನ್ ನಾಯಕ ಎಚ್ಚಮನಾಯಕ. ಅವನು ಬಂದು ಅಯ್ಯೋ ನಮ್ಮ ಹಂಪಿ ಹೀಗೆಲ್ಲ ಆಗೋಯ್ತಲ್ಲ ಅನ್ನೋವಂಥದ್ದನ್ನು ಅವನು ನೋಡಿರ್ತಾನೆ. ಈ ಶಿವಾಜಿಯವ್ರ ತಂದೆ ಶಹಾಜಿಯವರು ಆದಿಲ್ ಶಾಹಿಗಳ ಹತ್ರ ಸೇನಾಧಿಪತಿಗಳಾಗಿದ್ರೂ, ಯಾಕೆಂದರೆ ಆದಿಲ್ ಶಾಹಿಗಳು 1565 ಆದಮೇಲೆ ತಮ್ಮೆಲ್ಲ ಪ್ರಾಬಲ್ಯವನ್ನು ಮೆರೆಸ್ಕೊಳ್ತಾ ಬಂದಾಗ ಅದನ್ನು ಬೇರೆಯಾಗಿ ನಾನೊಂದು ಸಾಮ್ರಾಜ್ಯ ಕಟ್ತೀನಿ ಇವರನ್ನ ಅಂತ ಬೇರೆ ಆದಂಥ ಶಿವಾಜಿಯವರು ಅವರಿಗೆ ಮೂಲ ಪ್ರೇರಣೆ ಆಗಿದ್ದು ಈ ವಿಜಯನಗರ ಸಾಮ್ರಾಜ್ಯ, ಸ್ವರಾಜ್ಯದ ಪ್ರೇರಣೆ. ಯಾಕೆಂದರೆ ಇಂಥದ್ದೊಂದು ಶ್ರೀಲಂಕಾದಿಂದ ಬಂಗಾಲ್ವರೆಗೆ ಇವ್ರು ಕಟ್ಬೋದು ಅಂದರೆ ನಾನು ಯಾಕೆ ಕಟ್ಟಬಾರ್ದು ಅನ್ನೋದೊಂದು ಬಹುದೊಡ್ಡ ಸಾಮ್ರಾಜ್ಯದ ನಿರ್ಮಾತೃ. ಆಗ ಅವ್ರಿಗೆ ಮೂಲ ಪ್ರೇರಣೆ ನಮ್ಮ ಹಂಪಿಯಾಗಿತ್ತು. ಆ್ಯಕ್ಚುಲಿ ನೋಡಿ, ನಾವು ಇದನ್ನು ಓದಬೇಕಿತ್ತು. ನಮ್ಮ ಇಷ್ಟು ದೊಡ್ಡ ಸಾಮ್ರಾಜ್ಯ, ಇಷ್ಟು ದೊಡ್ಡ ಪರಂಪರೆ, ಇದನ್ನು ನಾವು ಓದಬೇಕಿತ್ತು. ಇದನ್ನು ನಾವು ಓದಲಿಲ್ಲ. ಯಾಕೆ ಹಂಗಾಗತ್ತೆ ಅಂದರೆ, ಇತಿಹಾಸದ ಪುಟದಲ್ಲಿ ಈವನ್ ಚಾಲುಕ್ಯರಿಂದ ಹಿಡಿದು ಕೃಷ್ಣದೇವರಾಯರಿಂದ ಹಿಡಿದು ಶಿವಾಜಿಯಿಂದ ಹಿಡಿದು ಇಷ್ಟು ದೊಡ್ಡ ದೊಡ್ಡ ಮಹಾನ್ ನಾಯಕರ ಬಗ್ಗೆ ಒಂದು ಪುಟದಲ್ಲಿ ಅಥವಾ ಒಂದು ಗದ್ಯದಲ್ಲಿ ಮುಗಿಸ್ಬಿಡ್ತಾರೆ, ಅಂದರೆ ಒಂದು ಪಾಠದಲ್ಲಿ ಮುಗಿಸ್ಬಿಡ್ತಾರೆ. ದೊಡ್ಡವರಾದ ಮೇಲೆ ನಮಗೆಲ್ಲ ನೆನಪಿನಲ್ಲಿ ಉಳಿಯೋದು ಅದೇ ಮೊಘಲರು, ಇತರರು, ಇಷ್ಟು ಮಾತ್ರ ಉಳಿತಾರೆ. ಯಾಕೆ ಅಂದರೆ, ಇಷ್ಟು ಹೋರಾಟಗಳನ್ನು ಮಾಡಿ, ಇಷ್ಟು ಸಾಮ್ರಾಜ್ಯ ವಿಸ್ತರಣೆ ಮಾಡಿ, ಇಷ್ಟು ಆಡಳಿತ ನೀಡಿದಂತಹ ಹಿಂದೂ ರಾಜರನ್ನು ಯಾಕೆ ನೆನಪಿಸ್ಕೊಳ್ಳಲ್ಲ ಇತಿಹಾಸ? ಯಾಕೆ ನೋಡಿ, ಇದೇ ಒಂದು ದುರಂತ. ಈಗ ನಾವೆಲ್ಲ ಹೊಗಳೋವಂಥ ಅಕ್ಬರ್ ದಿ ಗ್ರೇಟ್ನ 1600ರಲ್ಲಿ ಇವನೊಂದು ನಮ್ಮ ವೆಂಕಟಪತಿ ರಾಯರಿಗೆ ಒಂದು ನಿರೂಪ ಕಳಿಸ್ತಾನೆ ಅಕ್ಬರ್. ನೀನು ಈಗ ಅವರು ಅಷ್ಟೇ ಪ್ರಬಲರಾಗಿ ಪೆನ್ಕೊಂಡೆಯಿಂದ ಆಳ್ತಿದ್ದಂಥ ಕಾಲದಲ್ಲಿ ಒಂದು ನಿರೂಪ 1600ರಲ್ಲಿ ಅಕ್ಬರ್ ಕಳಿಸ್ತಾನೆ. ನೀನು ಇಡೀ ನಿನ್ನ ದಕ್ಷಿಣದಲ್ಲಿ ಇರತಕ್ಕಂಥ ಸಾಮ್ರಾಜ್ಯವನ್ನೆಲ್ಲ ನನಗೆ ಒಪ್ಪಿಸ್ಬಿಟ್ಟು ನನ್ನ ಅಡಿಯಾಳಾಗಿರಬೇಕು ನೀನು, ಸೊ ದಟ್ ನಾನು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ. ಇವನು ಅದನ್ನು ವೀರ ವೆಂಕಟಪತಿ ರಾಯರು ಅದನ್ನು ಸೊಪ್ಪೆ ಹಾಕಲ್ಲ, ಇದನ್ನು ಸೊಪ್ಪೆ ಹಾಕಲ್ಲ. ಇವರು ಇದನ್ನು 4 ವರ್ಷ ಆದಮೇಲೆ ಮತ್ತೊಂದು ನಿರೂಪ ಕಳಿಸ್ತಾರೆ. ನೀನು ಇದನ್ನು ಮಾಡದೇ ಇದ್ದರೆ ತಕ್ಕ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತೆ. ಆಗ ವೆಂಕಟಪತಿ ರಾಯರು ಪ್ರತ್ಯುತ್ತರ ಬರೀತಾರೆ, ನಾವು ವಿಜಯನಗರ ಸಾಮ್ರಾಜ್ಯದವರು ಯುದ್ಧದಲ್ಲಿ ಕತ್ತಿಗಳ ಮೂಲಕ ಮಾತಾಡಿ ಗೊತ್ತೇವರೆಗೂ ಈ ಥರ ಬೆದರಿಕೆ ಪತ್ರಗಳಿಗೆಲ್ಲ ನಾವು ನೋಡೋದೇ ಇಲ್ಲ. ನೀನು ಬಾ, ನೀನು ವಿ ವಿಲ್ ಮೀಟ್ ಇನ್ ದ ವಾರ್ ಫೀಲ್ಡ್. ಯಾಕೆ ನೀನು ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತೀಯ? ತಾಕತ್ತಿದ್ರೆ ಬಾ ವಾರ್ ಫೀಲ್ಡ್ಗೆ ಅಂತಾನೆ. ಅಕ್ಬರನಂತ ಗ್ರೇಟ್ ಅಕ್ಬರ್ಗೆ ಅವನಷ್ಟೇ ತಾಕತ್ತುವಾರ ಆಗಿದ್ದವರೇ ವೀರ ವೆಂಕಟಪತಿ ರಾಯರು. ನಾವು ವೆಂಕಟಪತಿ ರಾಯರು ಯಾರಿಗೂ ನಮ್ಗೆ ಗೊತ್ತೇ ಇಲ್ಲ. ಕೇಳಿ, ನೀವು ವೆಂಕಟಪತಿ ರಾಯರು ಯಾರು ಅಂತ ಕೇಳಿಲಿ. ಅರವೀಡು ವಂಶದ ವೆಂಕಟಪತಿ ರಾಯರು ಮತ್ತೊಮ್ಮೆ ಹಿಂದೂ ಸಾಮ್ರಾಜ್ಯದ ಸ್ಥಾಪಕ ಆಫ್ಟರ್ ಕೃಷ್ಣದೇವರಾಯ. ಯಾರಿಗೂ ಗೊತ್ತಿಲ್ಲ. ಅಷ್ಟೇ ದೊಡ್ಡ ಸಾಮ್ರಾಜ್ಯದವನ್ನು ಹೊಂದ್ಕೊಂಡವರು ವೀರ ವೆಂಕಟಪತಿ ರಾಯರು, ಯಾರಿಗೂ ಗೊತ್ತಿಲ್ಲ. ನಾವು ಅವ್ರನ್ನ ಪ್ರಸ್ತಾಪ ಮಾಡಿದ್ರೆ ತಾನೇ ಗೊತ್ತಾಗಕ್ಕೆ. 3ನೇ ಗೋವಿಂದನ ಆನೆಗಳು ಗಂಗಾ ನದಿಯಲ್ಲಿ ವಿಶ್ರಮಿಸಿಕೊಂಡವು, ಗಂಗಾ ನದಿಯ ನೀರನ್ನು ಕುಡಿದು ವಿಶ್ರಾಂತಿ ಪಡೆದವು ಅಂತ ಇತಿಹಾಸ ಬರೀತದೆ. ಅಂದರೆ 3ನೇ ರಾಷ್ಟ್ರಕೂಟರ ರಾಜ್ಯ ಎಲ್ಲಿವರೆಗಿತ್ತು? ಗಂಗಾ ನದಿವರೆಗಿತ್ತು. ನಾವು ಗೊತ್ತೇ ಇಲ್ಲ ನಮಗೆ. ನೀವು ಇದನ್ನು ಒಂದೊಂದು ಪಠ್ಯನೇ ಇಡಬೇಕು, ಒಂದೊಂದು ಪುಸ್ತಕನೇ ಬರಿಬೇಕು. ಇದನ್ನು ಒಂದೊಂದು ಪುಸ್ತಕನೇ ಮಕ್ಕಳಿಗೆ ಓದಿಸ್ಬೇಕಿತ್ತು. ಬಾದಾಮಿಯ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಮೊಳಕೇಡದ ರಾಷ್ಟ್ರಕೂಟರು, ವಿಜಯನಗರದ ಅರಸರು, ಹೊಯ್ಸಳರು ಇವ್ರನ್ನೆಲ್ಲವನ್ನು ಓದಿಸ್ಬೇಕಿತ್ತು ನಾವು. ಅಟ್ಲೀಸ್ಟ್ ನಮ್ಮ ರಾಜ್ಯದ ಮಟ್ಟಿಗಾದರೂ ಇವ್ರನ್ನೆಲ್ಲ. ಇಷ್ಟು ದೊಡ್ಡ ಪ್ರಖ್ಯಾತ ರಾಜವಂಶಗಳು ಇನ್ನೆಲ್ಲಿಯೂ ಬಂದಿಲ್ಲ. ನಮ್ಮ ಕರ್ನಾಟಕದಲ್ಲೇ ಬಾದಾಮಿ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ವೆಂಗಿಯ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ, ಇಂಥ ದೊಡ್ಡ ಜಗದ್ವಿಖ್ಯಾತಿಯಾದಂಥ ರಾಜವಂಶಗಳು ಒಂದೇ ರಾಜ್ಯದಲ್ಲಿ ಬಂದಿರೋದು ನಮ್ಮ ಕರ್ನಾಟಕದಲ್ಲೇ. ಇನ್ಫ್ಯಾಕ್ಟ್ ನಾನು ಹೇಳಬೇಕಂದ್ರೆ, ಕರ್ನಾಟಕದ ಇತಿಹಾಸ ಅಂದರೆ ಅದು ಉತ್ತರ ಕರ್ನಾಟಕದ ಇತಿಹಾಸ. ಇದು ಇನ್ನೊಂದು ದುರಂತ. ಇವತ್ತು ಉತ್ತರ ಕರ್ನಾಟಕ ಯಾಕೆ ಇಷ್ಟು ಹಿಂದುಳಿದಿದೆ ಅನ್ನೋದಕ್ಕೆ ನೋಡಿ ಎಷ್ಟು ದುರಂತ ಇದು ಅಂತ. ಕರ್ನಾಟಕದ ಇತಿಹಾಸ ಅಂತ ನಾವೇನು ಹೆಮ್ಮೆ ಅಂತ ಹೇಳ್ಕೊತೀವಲ್ಲ, ಅದೆಲ್ಲ ಉತ್ತರ ಕರ್ನಾಟಕದ ಇತಿಹಾಸ. ಬಾದಾಮಿಯ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಮೊಳಕೇಡದ ರಾಷ್ಟ್ರಕೂಟರು, ವಿಜಯನಗರದ ಅರಸರು ಎಲ್ಲ ಅಲ್ಲಿ ಅವರೇನೆ.
ಜಗದ್ವಿಖ್ಯಾತಿಯಾಗಿದ್ದವರು, ಬರೀ ಭಾರತದಲ್ಲಲ್ಲ, ಇಡೀ ಜಗತ್ತಲ್ಲೇ ವಿಖ್ಯಾತಿ. ಕನ್ನಡ ಅಂತ ಒಂದು ಭಾಷೆ ಇದೆ ಅಂತ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟವರು ಬಾದಾಮಿಯ ಚಾಲುಕ್ಯರು, ಉತ್ತರ ಕರ್ನಾಟಕದವರು. ಕೃಷ್ಣದೇವರಾಯರು ಉತ್ತರ ಕರ್ನಾಟಕ, ಎಲ್ಲ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ತಿನ್ನೋ ಜನ ಇಡೀ ಕರ್ನಾಟಕದ ಇತಿಹಾಸ ತೋರಿಸಿದವರು. ನಾವು ಉತ್ತರ ಕರ್ನಾಟಕದ ಇವತ್ತು ಯಾವ ಮಟ್ಟಕ್ಕೆ ನಾವು ನೋಡ್ಕೋತಾ ಇದ್ದೀವಿ ಅಲ್ವಾ? ಭಾಳ ದುರಂತ ಇದು. ಇದನ್ನು ನಾವು ನಮ್ಮ ನೆಲಕ್ಕೆ ಪರಿಚಯ ಮಾಡಿಸ್ಬೇಕಾಯಿತು, ಮಾಡಿಸ್ಕೋಬೇಕಾಯಿತು. ಯಾಕೆ ಮಾಡಿಸ್ಲಿಲ್ಲ ಅನ್ನೋದೇ ಭಾಳ ದೊಡ್ಡ ದುರಂತ. ನಮ್ಮ ಅವತ್ತಿನ ನಾವು ಇದು ಇಲ್ಲಿ ಅಷ್ಟೇ ಅಲ್ಲಮ್ಮ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಎಲ್ಲರೂ ಒಂದು 4 ಸಾಲು ತೋರ್ಸಮ್ಮ ನೀನು. ಎಲ್ಲರೂ ಒಂದು 4 ಸಾಲು ತೋರಿಸಿ, ಬೇಡಪ್ಪಲ್ಲ ತುಂಬ ಹಿಂದಾಗೋಯ್ತು, ನಮಗೆ ಮರ್ತೋಯ್ತು ಅಂದರೆ, ಇಲ್ಲಿ ಮೊನ್ನೆ ಸ್ವಾತಂತ್ರ್ಯ ಬರೋವರೆಗೂ ಇದ್ರಲ್ಲಪ್ಪ ಇವರು, ಎಲ್ಲಿ ತೋರಿಸಿ ಇವ್ರ ಬಗ್ಗೆ ಒಂದು 4 ಲೈನ್ ಯಾವುದಾದ್ರೂ ಪಠ್ಯ ಪುಸ್ತಕದಲ್ಲಿ ತೋರಿಸ್ರಿ, ಅವ್ರು ಏನೇನು ಮಾಡಿದ್ದಾರೆ ಅಂತ ತೋರಿಸ್ರಿ. ಏನೂ ಇಲ್ಲ. ಯಾಕೆ ತೋರಿಸ್ಲಿಲ್ಲ? ಪಠ್ಯ ಪುಸ್ತಕ ಬರೆದವ್ರು ಏನು ಮಾಡ್ತಾಯಿದ್ರು ಆಗ? ಯಾಕೆ ತೋರಿಸ್ಲಿಲ್ಲ? ನೀನು ಇತಿಹಾಸ ಅಂತ ಬಂದಾಗ ಇದನ್ನು ತೋರಿಸ್ಬೇಕೋ ನೀನು. ಎಲ್ಲೋ ಕೂತ್ಕೊಂಡು ಮೊಘಲ್ ಚಕ್ರವರ್ತಿ ಅವನ ಮಗ ಇವನ ಮಗ ಅವನು ಅದು ಕಟ್ಕೊಂಡು ನಮಗೇನು? ನಮ್ಮದು ಫಸ್ಟ್ ಓದ್ಬೇಕು ತಾನೆ, ಆಮೇಲೆ ನೀನು ಅದನ್ನು ಓದಬೇಕಿತ್ತು. ವೀಕ್ಷಕರೇ, ನಿಮ್ಮ ಗಮನಕ್ಕೆ ಸರ್ ಒಂದಷ್ಟು ಸಾಲು ಎಪಿಸೋಡ್ಗಳನ್ನು ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದ್ದಾರೆ. ಮೈಸೂರಿನ ಇತಿಹಾಸದ ಬಗ್ಗೆ ಬಹಳ ಅದ್ಭುತವಾದ ರೆಕಾರ್ಡ್ ಅದು. ಯಾರಾದರೂ ಇತಿಹಾಸ ಆಸಕ್ತರು ಬಹಳ ಜನ ಇದ್ದೀರಾ ನೀವು, ನಿಮಗೆ ಒಂದು ಒಳ್ಳೆ ಡಾಕ್ಯುಮೆಂಟ್ ಸಿಗುತ್ತೆ. ಸರ್ ವಿಡಿಯೋಸನ್ನು ನೋಡಿದ್ರೆ, ಅವರ ಪುಸ್ತಕನೂ ಬರೆದಿದ್ದಾರೆ, ಖಂಡಿತ ಮಿಸ್ ಮಾಡದೆ ಅದನ್ನು ನೋಡಿ.